ತಿಂಗಳ 17ರಂದು ಉದ್ಘಾಟನೆ ಮತ್ತು 18ರಂದು ಅದರ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಹೆಚ್ಚಿನ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಬೇಕು ಅಂತೇಳಿ ಕೋರಿಕೊಳ್ತಾ, ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಡುಪಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಯೋಗೀಶ್ ಎಸ್.ಆರ್. ಇವರು ಉಪಸ್ಥಿತರಿದ್ದಾರೆ. ಇವತ್ತು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ರೋಮನ್ ಪ್ರವೀಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಮತ್ತು ಎಲ್ಲ ಅವರ ಟೀಮ್ ಆಫೀಸ್ ಬೇರರ್ಸ್ ಎಲ್ಲ ಸೇರಿಕೊಂಡು ಹೈಕೋರ್ಟ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಮತ್ತು ಇತರ ನ್ಯಾಯಾಧೀಶರೊಂದಿಗೆ ಮಾತನಾಡಿಕೊಂಡು ಅವರ ಸೂಚನೆ ಮೇರೆಗೆ 125ನೇ ವರ್ಷವನ್ನು ಆಚರಿಸಬೇಕಂತ ನಿರ್ಧಾರ ಮಾಡಿದ್ದೇವೆ. 17 ಮತ್ತು 18 ನವೆಂಬರ್ 17 ಮತ್ತು 18 2 ದಿನ ಉಡುಪಿಗೆ ಒಂದು ಅತ್ಯಂತ ಮಹತ್ವದ ಮತ್ತು ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ. ನಮ್ಮಲ್ಲಿ ಸುಮಾರು ಉಡುಪಿಯಲ್ಲಿ ಈಗ 850 ವಕೀಲರು, ನಾವು ಇಡೀ ಜಿಲ್ಲೆಯ ವಕೀಲರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡಿದ್ದೇವೆ. ಕಾರ್ಕಳದಲ್ಲಿ 230ರಿಂದ 250, ಕುಂದಾಪುರದಲ್ಲಿ 300ರಿಂದ 350 ವಕೀಲರು ಇದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಮಾಜದ ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆದಿದ್ದೇವೆ, ಸಮಾಜದ ಪ್ರಮುಖರನ್ನು ಕರೆದಿದ್ದೇವೆ ಮತ್ತು ಎಲ್ಲರೂ ಕೂಡ ಯಾವುದೇ ರೀತಿಯ ಜಾತಿ ಮತ್ತು ಭೇದವಿಲ್ಲ, ಸಾರ್ವಜನಿಕರು ಕೂಡ ಇದರಲ್ಲಿ ಮುಕ್ತವಾಗಿ ಭಾಗವಹಿಸುವಂಥ ಅವಕಾಶ ಇದೆ. 17ನೇ ತಾರೀಕು ನಾವು ಈ ಒಂದು ಹಿಸ್ಟಾರಿಕಲ್ ಒಂದು ಕಾರ್ಯಕ್ರಮವನ್ನು ಚಾರಿತ್ರಿಕವಾಗಿ ಆಚರಣೆ ಮಾಡಬೇಕು ಮತ್ತು ಜನ ಮನದಲ್ಲಿ ಯಾವತ್ತೂ ಕೂಡ ಅದು ನಿಲ್ಲಬೇಕು. ಇಂಥ ಒಂದು ಸಮಾರಂಭವನ್ನು ಉಡುಪಿ ವಕೀಲರ ಸಂಘದಿಂದ ಮತ್ತು ನ್ಯಾಯಾಧೀಶರುಗಳೆಲ್ಲ ಸೇರಿಕೊಂಡು ಮಾಡಿದ್ದಾರೆ ಅಂತ ಹೇಳಿ, ಆ ಕಾರಣಕ್ಕಾಗಿ ನಾವು 17ನೇ ತಾರೀಕಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹೈಕೋರ್ಟ್ನ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುವ NV ಅಂಜಾರಿ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ, ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಕರ್ನಾಟಕದಿಂದ ಪದೋನ್ನತಿ ಹೊಂದಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ದಿನದ ಸಭೆಯಲ್ಲಿ ನಮ್ಮೆಲ್ಲರೂ ಕೂಡ ಒಬ್ಬರು ನ್ಯಾಯಮೂರ್ತಿಯಾಗಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಭಾಳಷ್ಟು ಹೆಸರನ್ನು ಮಾಡಿದವರು, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಕೊಟ್ಟವರು, ಅತ್ಯಂತ ಸರಳ ವ್ಯಕ್ತಿ. ಕರ್ನಾಟಕದಲ್ಲಿ ವಕೀಲರಾಗಿರುವಾಗ ನಾವು ನೋಡಿದ್ದೇವೆ, ಕರ್ನಾಟಕದಲ್ಲಿ ನ್ಯಾಯಾಧೀಶರಾದರೂ ನೋಡಿದ್ದೇವೆ, ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ, ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸಾಹೇಬ್ರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ. ಹೈಕೋರ್ಟ್ನ ಇತರ ನ್ಯಾಯಾಧೀಶರು ಮತ್ತು ಜಸ್ಟಿಸ್ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ES ಇಂದ್ರೇಶ್ರವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತರಾಗಿ HK ಪಾಟೀಲ್ ನಮ್ಮ ಕಾನೂನು ಸಚಿವರು ಭಾಗವಹಿಸ್ತಾರೆ. ನಮ್ಮ ಸಾರ್ವಜನಿಕ ಸೇವಾ ಇಲಾಖೆ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಬರುವುದಾಗಿ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ನಮ್ಮವರಾಗಿರುವ ಶಶಿಕರಣ್ ಶೆಟ್ಟಿಯವರು, ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ ಶ್ರೀ KS ಭರತ್ ಕುಮಾರ್ ಅವರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ S ಗಂಗಣ್ಣನವರು ಉಪಸ್ಥಿತರಿರುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಬಾರ್ ಮೆಂಬರ್ ಆಗಿದ್ದುಕೊಂಡು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಹೈಕೋರ್ಟ್ ನ್ಯಾಯಾಧೀಶರು MG ಉಮಾ, ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ರಾಮಚಂದ್ರ D ಉದ್ದಾರ್ ಮತ್ತು ನಮ್ಮಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಇದ್ದು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ T ವೆಂಕಟೇಶ್ ನಾಯ್ಕ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತೇವೆ. ಮೊದಲನೇ ಕಾರ್ಯಕ್ರಮ ಸುಮಾರು 9:30ರಿಂದ 9:45 ಒಳಗೆ ಅದ್ದೂರಿಯ ಮೆರವಣಿಗೆಯಲ್ಲಿ ಅತಿಥಿಗಳನ್ನು ಎಲ್ಲರನ್ನೂ ಕೂಡ ಜೋಡುಕಟ್ಟೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೇವೆ. ಈ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ವಕೀಲರುಗಳು, ಉಡುಪಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು, ಸಮಾಜದ ಎಲ್ಲ ಪ್ರಮುಖರು ಮತ್ತು ಬೇರೆ ಬೇರೆ ಧರ್ಮಗಳ ಮುಖಂಡರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆ ನಮ್ಮ ಕೋರ್ಟ್ ಆವರಣಗಳಿಗೆ ಪ್ರವೇಶ ಮಾಡಿದ ನಂತರ ಸಭಾ ಕಾರ್ಯಕ್ರಮ ಸುಮಾರು 1-1.5 ಗಂಟೆ ಕಾಲ ನಡೆಯುವಂಥ ಸಭಾ ಕಾರ್ಯಕ್ರಮ ನಡೆದ ನಂತರ ನಾವು ಭಾಳ
ಭೂರಿ ಭೋಜನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಮ್ಮ ವಕೀಲರಿಗೆ ಮತ್ತು ಅತಿಥಿಗಳಿಗೆ ಮತ್ತು ಇತರ ಗಣ್ಯಾತಿ ಗಣ್ಯರಿಗೆ ಭೂರಿ ಭೋಜನವನ್ನು ಮಧ್ಯಾಹ್ನದ ಹೊತ್ತು ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ಸಂಭ್ರಮ ಆಚರಣೆ ಒಟ್ಟಿಗೆ ನಮ್ಮ ವಕೀಲರನ್ನು ಕೂಡ ಎಜುಕೇಟ್ ಮಾಡಬೇಕು. ನಾವು ಕಾನೂನು ಅಂದರೆ ಕಲಿತಷ್ಟು ಇದೆ, ಇವತ್ತಿದ್ದ ಕಾನೂನು ನಾಳೆಗಿರುವುದಿಲ್ಲ, ಬದಲಾವಣೆಗಳು ಆಗ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ವಕೀಲರು ಫುಲ್ ಎಕ್ವಿಪ್ಡ್ ಆಗಿರಬೇಕು. ನಮ್ಮ ಯೋಗೀಶ್ ಅಂತ ಜಡ್ಜರನ್ನು ಎದುರಿಸಬೇಕಾದ್ರೆ, ನಾವು ಕಮಾಂಡ್ ಮಾಡಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಇರಬೇಕು, ಸಬ್ಜೆಕ್ಟನ್ನು ಅಪ್ ಟು ಡೇಟ್ ಇರಬೇಕು ನಾವು. ಆ ಕಾರಣಕ್ಕಾಗಿ ಇದೊಂದು ನಮ್ಮ ಇವತ್ತು ಬರುವಂಥ ಅನೇಕ ಜನ ಜೂನಿಯರ್ ವಕೀಲರಿಗೂ ಕೂಡ ಸಹಕಾರ ಆಗಬೇಕೆಂಬ ಉದ್ದೇಶದಿಂದ ಮಧುಕರ ದೇಶಪಾಂಡೆ ಎಂಬ ಸೀನಿಯರ್ ಅಡ್ವೊಕೇಟ್ ಕರ್ನಾಟಕ ಹೈಕೋರ್ಟ್ ಅವರು ಎವಿಡೆನ್ಸ್ ಆಕ್ಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಎಲೆಕ್ಟ್ರಾನಿಕ್ಸ್ ಮೀಡಿಯಾವನ್ನು ಇವತ್ತು ಎವಿಡೆನ್ಸ್ ಆಗಿ ಬಳಸ್ಕೊಳ್ತಾ ಇದ್ದೇವೆ. ಸೀನ್ ಆಫ್ ಕ್ರೈಮಲ್ಲಿ ಇವತ್ತು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕೋರ್ಟಿಗೆ ತಂದು ಹಾಜರು ಮಾಡ್ತಾರೆ. ಅದು ಕೂಡ ಅಡ್ಮಿಸಿಬಲ್ ಅಂತ ಉಂಟು. ಇವತ್ತು ಮುಂಚೆ ಯಾವುದಾದ್ರಲ್ಲಿ ಇರಲಿಲ್ಲ. ಆ ಸೀನ್ ಆಫ್ ಕ್ರೈಮ್ನ ವಿಡಿಯೋವನ್ನು ತಂದು ಹಾಜರು ಮಾಡಿದಾಗ ಅದು ಗೋಸ್ಟ್ ಎಗೇನ್ಸ್ಟ್ ದಿ ಅಕ್ಯೂಸ್ಡ್ ಅಂತೇಳಿ, ಆಗ ನಾವು ಅದನ್ನು ರಿಪೋರ್ಟ್ ಮಾಡಬೇಕು, ಏನಾದ್ರು ಯಾವ ರೀತಿ ಮಾಡಬೇಕಂತ ತಿಳಿಬೇಕು ನಾವು. ಅದನ್ನು ದೇಶಪಾಂಡೆ ಅವರು ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಬಗ್ಗೆ ಹೇಳ್ತಾರೆ. ಜಸ್ಟಿಸ್ ರಾಮಚಂದ್ರ ಡಿ ಉದ್ದಾರ್ ಅವರು ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಪದೋನ್ನತಿ ಹೊಂದಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಇವತ್ತು ನ್ಯಾಯಮೂರ್ತಿಯಾಗಿ ಇದರಲ್ಲಿ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗ ನಮ್ಮಲ್ಲಿ ಇರುವಾಗಲೂ ಕೂಡ ನಮ್ಮನ್ನೆಲ್ಲ ತರಬೇತಿಗೊಳಿಸಿದವರು ರಾಮಚಂದ್ರ ಡಿ ಉದ್ದಾರ್ ಮತ್ತು ಆಗಿನ ದೇಶಪಾಂಡೆ ಎಂಬ ಕೆಲವು ಮ್ಯಾಜಿಸ್ಟ್ರೇಟ್ ಮತ್ತು ಇತರರು. ಅವರು ಹುದ್ದಾರ್ರವರು ಡ್ರಾಫ್ಟಿಂಗ್, ಪ್ಲೀಡಿಂಗ್ಸ್ ಮತ್ತು ಎಡ್ವೊಕೇಸಿ ಅಂತ. ಡ್ರಾಫ್ಟಿಂಗ್, ಪ್ಲೀಡಿಂಗ್ ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ ನಮ್ಮ ಕಾನೂನು ವೃತ್ತಿಯಲ್ಲಿ. ಇದು ಎಡ್ವೊಕೇಸಿ ಎಂಬುದು ಅತ್ಯಂತ ಮುಖ್ಯ. ಒಬ್ಬ ವಕೀಲನಾಗಿ ಎಡ್ವೊಕೇಸಿ ಅಂದರೆ ಕನ್ನಡದಲ್ಲಿ